ನಡೆಯುವಂತ ಭ್ರಷ್ಟಾಚಾರ ಸಮಗ್ರ ತನಿಖೆ ಆಗಲೇಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕಾಯಕ ಮಿತ್ರ ಆಯ್ಕೆಯಲ್ಲಿ ಭ್ರಷ್ಟಾಚಾರ ಎಸಗಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನು ನಡೆಯಲು ಬಿಡದಿರಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಧಿಕ್ಕಾರ. ಭ್ರಷ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರ ರಾಜೀನಾಮೆ ಅಭಿವೃದ್ಧಿ ಕುಂಠಿತಕ್ಕೆ ಕಾರಣವಾಗಿರುವಂತಹ ಅಧಿಕಾರಿಗಳು ಮತ್ತು ಆಡಳಿತ ಸಿಬ್ಬಂದಿಗೆ ಧಿಕ್ಕಾರ. ಈ ಸೊತ್ತುಗಳಿಗೆ ಲಂಚ ಪಡೆಯುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಬಡವರು ಮತ್ತು ನಿವೇಶನ ರಹಿತರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲೇಬೇಕು. ಸರ್ಕಾರಿ ಮಂಜೂರಾತಿ ಮನೆಗಳನ್ನೆಲ್ಲ ಬಡವರಿಗೆ ತಲುಪಿಸಬೇಕು. ಕಾಯಕ ಮಿತ್ರ ಪೋಸ್ಟ್ ಹುದ್ದೆಯಲ್ಲಿ ಭ್ರಷ್ಟಾಚಾರ ಎಸಗಿರುವಂತಹ ಇಒ ಸರ್ವೇಶ್ ಅವರಿಗೆ ಧಿಕ್ಕಾರ. ಪಂಚಾಯಿತಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಅಭಿವೃದ್ಧಿ ಅಧಿಕಾರಿಗಳ ಸ್ಥಳಕ್ಕೆ ಬರಲೇಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಈ ಕೂಡಲೇ ಗ್ರಾಮ ಸಭೆಗಳು ನಡೆಯಲೇಬೇಕು. ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿ ಆಗಲೇಬೇಕು. ಬಡವರ ವಿರೋಧಿ ಪಂಚಾಯಿತಿ ಮತ್ತು ಯುವ ಅಧಿಕಾರಿಗಳಿಗೆ ಧಿಕ್ಕಾರ. ಲಂಚ ಪಡೆಯುತ್ತಿರುವಂತಹ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಯುವವರಿಗೆ ಧಿಕ್ಕಾರ. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ. ಏತಕ್ಕಾಗಿ ಹೋರಾಟ. ಎಲ್ಲಿ ತನಕ ಹೋರಾಟ. ಬೇಕೇ ಬೇಕು. ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಕಾಯಕ ಮಿತ್ರ ಹುದ್ದೆಯಲ್ಲಿ ಲಂಚ ಅವತಾರ ಮಾಡಿರುವಂತಹ ಯುವ ಸರ್ವೇಶ್ ಅವರಿಗೆ ಧಿಕ್ಕಾರ. ಭ್ರಷ್ಟ ಅಧಿಕಾರಿ ಯುವ ಸರ್ವೇಶ್ ಅವರ ರಾಜೀನಾಮೆ ಆಗಲೇಬೇಕು. ಕಾನೂನನ್ನು ಉಲ್ಲಂಘನೆ ಮಾಡಿ 11 ಲಕ್ಷ ಲಂಚ ಪಡೆದಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಪಂಚಾಯತಿಯ ಮಾನ ಮರ್ಯಾದೆ ಹರಾಜಾಕುತ್ತಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. ಗ್ರಾಮ ಸಭೆಗಳನ್ನು ನಡೆಸಲು ಅಡ್ಡಿಪಡಿಸುತ್ತಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಧಿಕ್ಕಾರ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿಡಿಒ ನಡುವಿನ ಕಿತ್ತಾಟದಿಂದ ಗ್ರಾಮದ ಅಭಿವೃದ್ಧಿ ಕುಂಠಿತವಾಗಿದೆ. ಅಧಿಕಾರಿಗಳು ಮತ್ತು ಸದಸ್ಯರ ನಡುವಿನ ಸಂಘರ್ಷದಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ನಾಶವಾಗಿದೆ. ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಲೇಬೇಕು. ಈ ಸೊತ್ತುಗಳ ಖಾತೆ ಮಾಡೋದ್ರಲ್ಲಿ ಲಂಚ ಅವತಾರ ನಿಲ್ಲಲೇಬೇಕು. ಬಡವರಿಗೆ ಸರ್ಕಾರಿ ಮಂಜೂರಾತಿ ಮನೆಗಳನ್ನು ಕೊಡಲೇಬೇಕು. ಗ್ರಾಮ ಠಾಣಾ ಜಮೀನುಗಳ ಸರ್ವೆ ಆಗಲೇಬೇಕು. ಗ್ರಾಮ ಠಾಣೆಗಳಲ್ಲಿ ಒತ್ತುವರಿ ಮಾಡಿರುವಂತಹ ಅಕ್ರಮದಾರರ ಪರವಾಗಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಬಡವರಿಗೆ ನಿವೇಶನಗಳ ಹಂಚಿಕೆ ಆಗಲೇಬೇಕು. ಮಾಡುತ್ತಿರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ. NREG ನಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಸಮಗ್ರ ತನಿಖೆ ಆಗಲೇಬೇಕು. 15th ಫೈನಾನ್ಸ್ ಬಗ್ಗೆ ಕ್ರಿಯಾ ಯೋಜನೆ ಮಾಡಲೇಬೇಕು. ಭ್ರಷ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಯುವರವರಿಗೆ ಧಿಕ್ಕಾರ. ಇವತ್ತೇನು ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯ ಎದುರು ಇವತ್ತು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಸಾರ್ವಜನಿಕರು ಮತ್ತು ಯುವಕರು ನಾವು ಇವತ್ತು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಆಗಮಿಸಿರುವಂತ ನಮ್ಮ ಎಲ್ಲ ಗ್ರಾಮದ ಯುವಕರು ಮತ್ತು ಸಾರ್ವಜನಿಕರಿಗೆ ನಾನು ಮೊದಲಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಪ್ರತಿಭಟನೆಯನ್ನ ಸುದ್ದಿ ಮಾಡಲಿಕ್ಕೆ ಇವತ್ತು ಆಗಮಿಸಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಈ ಒಂದು ಪ್ರತಿಭಟನೆಗೆ ಸೂಕ್ತ ಬಂದೋಬಸ್ತನ್ನು ಕೊಡ್ಲಿಕ್ಕೆ ಬಂದಿರುವಂತಹ ನಮ್ಮ ನಂಗ್ಲಿ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮತ್ತು ಅಭಿವೃದ್ಧಿ ಮತ್ತು ಸ್ವಚ್ಛತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂತ ಒಂದು ಪಂಚಾಯಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೆ ಈ ಪಂಚಾಯಿತಿಗೆ ತನ್ನದೇ ಆದಂತ ಹೆಸರು ಮತ್ತು ಘನತೆ ಇದೆ. ಇವತ್ತು ನೀವು ನೋಡಬಹುದು, ಇಡೀ ತಾಲೂಕಿನಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿಗೆ ಇಳಿದಿರುವಂತಷ್ಟು ದೊಡ್ಡ ಮಟ್ಟದ ಇವತ್ತು ಗ್ರಾಮ ಪಂಚಾಯಿತಿ ಸೌಧಾನು ಕೂಡ ಇವತ್ತಿದೆ. ಈ ತರದ್ದೆಲ್ಲ ಇರುವಂತ ಈ ಪಂಚಾಯತ್ನಲ್ಲಿ ಕಳೆದ 3 ವರ್ಷಗಳಿಂದನೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗಿದೆ. ಯಾವುದೇ ರೀತಿಯಂತ ಒಂದೇ ಒಂದು ನಯಾ ಪೈಸಾ ಅಭಿವೃದ್ಧಿನೂ ಕೂಡ ಜನರ ಸಮಸ್ಯೆಗಳು ಕೂಡ ಈ ಪಂಚಾಯಿತಿಯಲ್ಲಿ ಈಡೇರ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇವತ್ತು ನಮಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಇಲ್ಲಿ ಪ್ರಶ್ನೆಯನ್ನು ನಾವು ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉತ್ತರವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ಆಗಿರೋ ಸಂದರ್ಭದಲ್ಲಿ ಇದಕ್ಕೆ ರೀಸನ್ ಏನು ಅಂತ ಹೇಳ್ಬೇಕಾದಂತ ಇವತ್ತು ಜನರಿಂದ ಆಯ್ಕೆಯಾಗಿ ಬಂದಿರುವಂತ ಗ್ರಾಮ ಪಂಚಾಯತಿ ಸದಸ್ಯರು,
ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಸಹ ಇವತ್ತು ಗ್ರಾಮ ಸಭೆಗಳು ನಡೆಸೋದಕ್ಕೆ ಅವರು ಯಾರು ಕೂಡ ಮನಸ್ಸು ಮಾಡ್ತಾ ಇಲ್ಲ. ಇದರಿಂದ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗಿದ್ದಾವೆ. ಇವತ್ತು ನಮ್ಮ ಪ್ರತಿಭಟನೆ ಇರುವಂತದ್ದು ಪ್ರಮುಖವಾಗಿ ಇತ್ತೀಚೆಗೆ ನಡೆದಿರುವಂತಹ ಒಂದು ಭ್ರಷ್ಟಾಚಾರ ಹಗರಣ ಇವತ್ತು ಇಡೀ ತಾಲೂಕಿನಾದ್ಯಂತ ಒಂದು ಸುದ್ದಿ ಮಾಡ್ತಾ ಇದೆ. ಏನಂತಂದ್ರೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ NREG ಏನಿದೆ, ಆ NREGಯನ್ನ ಸಮರ್ಪಕವಾಗಿ ಜಾರಿ ಮಾಡಬೇಕು ಅಂತಂದ್ರೆ ಒಬ್ಬ ಕಾಯಕ ಮಿತ್ರ ಅಂದ್ರೆ ಗ್ರಾಮ ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆಯನ್ನ ಎಲ್ಲಾ ಕಡೆಗಳಲ್ಲಿ ಕೂಡ ನೇಮಕಾತಿ ಮಾಡ್ಕೋಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಉದ್ಯೋಗ ಖಾತ್ರಿ ಇಲಾಖೆಯಿಂದ ಒಂದು ಆದೇಶ ಆಗಿದೆ. ಆದ್ರೆ ಈ ಕಾಯಕ ಮಿತ್ರವನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತನ್ನ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಏನ್ ಹೇಳುತ್ತೆ, ಆದ್ರೆ ಇಲ್ಲಿ ನಮ್ಮ ಅಂಬ್ಲಿಕಲಲ್ಲಿ ಏನಾಗಿದೆ ಅಂತೇಳಿ ಬಾರಿ ಸ್ಪಷ್ಟವಾಗಿ ನಾವು ತಾಳೆ ಹಾಕಿ ನೋಡಿದೀವಿ ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವಂತದ್ದು, ಲಂಚಾವತಾರ ನಡೆದಿರುವಂತದ್ದು, ನಮಗೆ ದಾಖಲೆಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಇವತ್ತು ಇಲ್ಲಿನ ಅಧಿಕಾರಿಗಳ ಮತ್ತು ಕೆಲವು ಸದಸ್ಯರುಗಳ ಲಂಚಾವತಾರ ಇವತ್ತು ನಮಗೆ ಬಯಲಾಗಿದೆ. ಇಲ್ಲಿ ನಾವು ನೋಡುವಾಗ ನರೇಗಾ 2000 ಅಂದ್ರೆ ಒಂದು ವರ್ಷಕ್ಕೆ 2000 ಮ್ಯಾಂಡೇಸ್ ಮಾನವ ದಿನಗಳನ್ನು ಯಾವ ಒಂದು ಗ್ರಾಮ ಪಂಚಾಯಿತಿ ಪೂರ್ತಿ ಮಾಡಿರ್ತದೋ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಇನ್ನೊಂದಷ್ಟು ಸಮರ್ಪಕವಾಗಿ ಮಾಡುವಂಥದ್ದು, ಮಹಿಳೆಯರನ್ನ ಉದ್ಯೋಗ ಖಾತ್ರಿನಲ್ಲಿ ತೊಡಗಿಸುವಂಥದ್ದು, ಗ್ರಾಮಗಳನ್ನ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಒಬ್ಬ ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆಯನ್ನ ನಿಯೋಜನೆ ಮಾಡ್ಕೋಬೇಕು ಅಂತ ಇವತ್ತು ನಮ್ಗೆ ಇಲಾಖೆ ಹೇಳ್ತದೆ. ಯಾವುದು ಗ್ರಾಮೀಣಾಭಿವೃದ್ಧಿಯ ಒಂದು ಮತ್ತು ಪಂಚಾಯತ್ ರಾಜ್ ಇಲಾಖೆ ಹೇಳ್ತದೆ. ಅವರೊಂದು ಆದೇಶವನ್ನ 16/2/12 ಮತ್ತು 2022 ಒಂದು ಆದೇಶ ಕೊಡ್ತಾರೆ. ಏನಂದ್ರೆ ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯನ್ನು ಸೇರಿಕೊಂಡು ಮುಳಬಾಗಲ್ ತಾಲೂಕಿನಲ್ಲಿ 11 ಗ್ರಾಮ ಪಂಚಾಯಿತಿಗಳಿಗೆ ಕಾಯಕ ಮಿತ್ರವನ್ನ ನಿಯೋಜನೆ ಮಾಡ್ಕೊಳ್ಳಿ ಅಂತ. ಯಾವ ರೀತಿ ನಿಯೋಜನೆ ಮಾಡಬೇಕು ಅನ್ನುವಂತ ಗೈಡ್ಲೈನ್ಸ್ ಏನ್ ಹೇಳ್ತದೆ ಅಂದ್ರೆ, ಮೊದಲಿಗೆ ಇದರ ಒಂದು ನೋಟಿಫಿಕೇಶನ್ ಅನ್ನ ಎಲ್ಲ ಗ್ರಾಮ ಪಂಚಾಯಿತಿಗಳ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ಬೇಕು ಅಂತ ಹೇಳಿದೆ. ಯಾರಿಗಾದ್ರೂ ಹಾಕಿದಾರೇನಪ್ಪ? ಯಾರಿಗಾದ್ರೂ ಗೊತ್ತಿದೆ ಇದು? ಯಾರಿಗೂ ಗೊತ್ತಿಲ್ಲ. ಮತ್ತೆ ಸ್ಥಳೀಯ ಪತ್ರಿಕೆಗಳಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಏನಂತ, ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆ ಇದೆ, ಇದಕ್ಕೆ ಅರ್ಹರು ಇಂಥ ಮಾನದಂಡಗಳು ಇರ್ತವೆ, ಇಂಥವ್ರು ಬಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಹಾಕ್ಬೇಕು. ಆದ್ರೆ ಯಾವುದೇ ಪತ್ರಿಕೆಯಲ್ಲಿ ಕೂಡ ವರದಿ ಮಾಡಿಲ್ಲ, ಯಾವುದೇ ಮಾಧ್ಯಮಗಳಿಗೆ ತಿಳಿಸಿಲ್ಲ. ಗುಪ್ತವಾಗಿ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರು ಮತ್ತೆ ಇಲ್ಲಿರುವಂತಹ PDO ಮತ್ತೆ ನಮ್ಮ ತಾಲೂಕ್ ಪಂಚಾಯತ್ EO ಇಷ್ಟು ಜನರ ಸೇರ್ಕೊಂಡು ಯಾರೋ ಒಬ್ಬರು ನಿಯೋಜನೆ ಮಾಡಬೇಕು ಅನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡು ಇದನ್ನ ಗುಪ್ತವಾಗಿಯೇ ಕೂಡ ಎಲ್ಲ ನಡೆಸಿದ್ದಾರೆ. ಆದ್ರ ನಡುವೆನೂ ಕೂಡ ಜನರು ಗ್ರಾಮ ಪಂಚಾಯಿತಿ ಯಾರು ಅರ್ಹರು ಅಂತಂದ್ರೆ, ಯಾರು ಈ ಕಾಯಕ ಮಿತ್ರ ಆಗ್ಬೇಕು ಅಂದ್ರೆ ಫಸ್ಟ್ ನಿಯಮ ಬಂದೇನು ಅಂದ್ರೆ ಅವರು ಇದೇ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿ ಆಗಿರ್ಬೇಕು. ಯಾವ ಪಂಚಾಯಿತಿ? ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ನಿವಾಸಿ ಆಗಿರ್ಬೇಕು. ಆದ್ರೆ ಇವತ್ತು ಆಲ್ರೆಡಿ ಒಂದು ನಿಯೋಜನೆ ಆಗ್ಬಿಟ್ಟು ಆಲ್ರೆಡಿ ಸರ್ಕಾರದಿಂದ ನೇಮಕಾತಿಯಾಗಿ ಒಂದು ಆದೇಶ ಬಂದಿದೆ. ನಮ್ಮ ಗ್ರಾಮ ಪಂಚಾಯಿತಿಗೆ ಕಾಯಕ ಮಿತ್ರ ಆಯ್ಕೆ ಆಗಿರುವಂತಹ ಶ್ರೀಮತಿ K ಅನಿತಾ ಅನ್ನುವಂಥವ್ರು ನಮ್ಮ ಗ್ರಾಮ ಪಂಚಾಯಿತಿಯ ನಿವಾಸಿ ಅಲ್ವೇ ಅಲ್ಲ. ಅವರ ಮೂಲ ನಿವಾಸ ಯಾವುದು ಅಂತಂದ್ರೆ ಗುಡುಪಲ್ಲಿ ಗ್ರಾಮ ಪಂಚಾಯಿತಿ ಬೈನಪಲ್ಲಿ ಅನ್ನುವಂಥದ್ದು ಅವರ ಕಾಯಂ ನಿವಾಸ ಆಗಿರ್ತದೆ. ಅವರು ಹೆಚ್ಚುಗೊಳ್ಳಲ್ಲಿ ಗ್ರಾಮ ಪಂಚಾಯಿತಿ ಕಲಿಕ್ರಿಯ ಯಾರೋ ಒಬ್ಬ ರವಿ ಅಂತವರನ್ನ ಇತ್ತೀಚೆಗೆ ಅವರು ವಿವಾಹ ಆಗಿರ್ತಾರೆ. ಆದ್ರೆ ಆ ಅನಿತಾ ಅನ್ನುವಂಥವರ ಸೋದರಿ ಅವರ ಅಕ್ಕ ಅವರನ್ನ ಇದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದು ನಮ್ಮ ತಾತಿಘಟ್ಟ ಗ್ರಾಮಕ್ಕೆ ವಿಶ್ವನಾಥ್ ಅನ್ನುವಂಥವ್ರು ವಿವಾಹ ಆಗಿರ್ತಾರೆ. ಅವ್ರು ಆಗಾಗ ಈ ಗ್ರಾಮಕ್ಕೆ ಬಂದು ಹೋಗ್ತಾ ಇರೋದು ಬಿಟ್ರೆ ಅವ್ರಿಗೆ ಈ ಗ್ರಾಮದಲ್ಲಿ ರೇಷನ್ ಕಾರ್ಡ್ ಇಲ್ಲ, ಈ ಗ್ರಾಮದಲ್ಲಿ ಯಾವುದೇ ಉದ್ಯೋಗ ಚೀಟಿ ಇಲ್ಲ, ಈ ಗ್ರಾಮದ ಯಾವುದೇ ಅಡ್ರೆಸ್ ನಲ್ಲಿ ಆಧಾರ್ ಕಾರ್ಡ್ ಇಲ್ಲ. ಆ ಯಾವುದು ಇಲ್ಲ ಅಂದ್ರೂ ಅವರು ಇವತ್ತು ಏನು ಈ ನಿಯೋಜನೆ ಆಗಿರುವಂತ K ಅನಿತಾ ಅವರ ಅಕ್ಕನ ಗಂಡ ಆಗಿರುವಂತ ವಿಶ್ವನಾಥ್ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಅಲ್ಲಿ ಯಾರೋ ಪ್ರಮೀಳಮ್ಮ ಮತ್ತು ರವೀನ್ ಅಂತ ಇವ್ರುಗಳ ಪ್ರಭಾವವನ್ನು ಬಳಸ್ಕೊಂಡು ಅವರು ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಈಗಿನ ಅಧ್ಯಕ್ಷರಾಗಿರುವಂತ ರಮೇಶ್ ಅವರು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಇದ್ಯಾವ ಮಾಹಿತಿಯನ್ನು ಅವ್ರು ಬಹಿರಂಗ ಪಡಿಸೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಇವರು ನೇರವಾಗಿ ಬಂದು ಎಲ್ಲಿಗೆ ಅರ್ಜಿ ಕೊಡ್ಬೇಕಾಗಿತ್ತು? ಪಂಚಾಯಿತಿಗೆ ಕೊಡಬೇಕು ಅಂತ ನಿಯಮ ಇದೆ. ಎಲ್ಲಿ ಆಯ್ಕೆಯ ಮಾನದಂಡಗಳಲ್ಲಿ ಇಲ್ಲಿ ಇವತ್ತು ನಾವು ನೋಡ್ಬೇಕು ಅಂದ್ರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿ, ಅಭಿವೃದ್ಧಿ ಅಧಿಕಾರಿ PDO ಸಲ್ಲಿಸಬೇಕು. ಆದ್ರೆ PDO ಇವರು ಅರ್ಜಿ ಕೊಡೋದಿಲ್ಲ. PDO ಅರ್ಜಿ ಕೊಟ್ಟ ಮೇಲೆ ಅಲ್ಲಿ ಏನ್ ಹೇಳ್ತಾರೆ ಇಲ್ಲಿ ನಿಯಮಗಳು ಅಂತಂದ್ರೆ, ಅರ್ಜಿಯನ್ನ ಸ್ವೀಕರಿಸಿದ ನಂತರದಲ್ಲಿ ಅರ್ಜಿಗೆ ಒಂದು ನಂಬರ್ ಅನ್ನು ಕೊಟ್ಟು ಅವರಿಗೆ ನಕಲು ಪ್ರತಿಯನ್ನ ಮತ್ತೆ ಕೊಡಬೇಕು. ಯಾರು ಅರ್ಜಿ ಹಾಕ್ತಾರೆ ಅವ್ರಿಗೆ ಅಕ್ನಾಲಜ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಯಾವ ಅಭ್ಯರ್ಥಿಗೂ ಅಕ್ನಾಲಜ್ಮೆಂಟ್ ಅನ್ನು ಕೊಟ್ಟಿಲ್ಲ.
ಮತ್ತೆ ಇನ್ನೊಂದೇನ್ ಹೇಳ್ತದೆ ಅಂತಂದ್ರೆ ಅರ್ಜಿಯನ್ನು ಸ್ವೀಕರಿಸಿದ ನಂತರದಲ್ಲಿ ಅದನ್ನ ಭದ್ರವಾದ ಲಕೋಟೆನಲ್ಲಿಟ್ಟು ಅದನ್ನ ಭದ್ರಪಡಿಸಬೇಕು ಅಂತ ಹೇಳುತ್ತದೆ. ಆದ್ರೆ ಇವತ್ತು ಪಂಚಾಯತಿಯಲ್ಲಿ ಹೋಗಿದ್ರಿ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡಿಲ್ಲ, ಎಷ್ಟು ಅರ್ಜಿಗಳು ಬಂದಿದ್ದಾವೆ ಲೆಕ್ಕ ಇಲ್ಲ, ಯಾರಿಗ ಅರ್ಜಿ ಕೊಟ್ಟಿದ್ರೆ ಲೆಕ್ಕ ಇಲ್ಲ, ಯಾರು ಅರ್ಜಿ ಹಾಕಿದ್ರೆ ಅವ್ರಿಗೆ ಯಾರಿಗೂ ಅಕ್ನಾಜ್ಮೆಂಟ್ ಕೊಟ್ಟಿಲ್ಲ. ಬರೀ ಇವತ್ತು ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಅಯೋಮಯವಾಗಿ ಇವತ್ತು ನಡೀತಾ ಇದೆ. ಒಂದು ಕತ್ತಲಲ್ಲಿಟ್ಟು ಇವರು ಕಾನೂನನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನಮಗೆ ಬರೀ ಸ್ಪಷ್ಟವಾಗಿ ಇಲ್ಲಿ ನಿಯಮಗಳು ಉಲ್ಲಂಘನೆ ಆಗಿರುವಂತದ್ದು ನಮಗೆ ಗೊತ್ತಾಗಿದೆ. ಮತ್ತೆ ಇದನ್ನ ಪರಿಶೀಲನೆ ಮಾಡುವಂತ ಅಧಿಕಾರ ಯಾರಿಗಿರ್ತದೆ ಅಂದ್ರೆ 4 ಜನರಿಗೆ ಇರ್ತದೆ. ಇದರ ಪರಿಶೀಲನೆ ಮಾಡುವಂತ ಈ ಐಕ್ಯ ಸಮಿತಿ ಅಂದ್ರೆ ಯಾರಿಂದ ಅರ್ಜಿಗಳು ಬಂದಿದಾವೆ ಈ ಎಲ್ಲಾ ಅರ್ಜಿಗಳನ್ನು ಕೂಡ ಸ್ಕ್ರೂಟ್ನಿ ಮಾಡ್ಬೇಕಾಗ್ತದೆ. ಸ್ಕ್ರೂಟ್ನಿ ಮಾಡಿ ಇದರಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ, ದಾಖಲೆಗಳು ಯಾರು ಕರೆಕ್ಟ್ ಆಗಿದ್ದಾವೆ, ಇದೇ ಗ್ರಾಮ ಪಂಚಾಯತಿಯವರ ಈ ಎಲ್ಲ ಮಾನದಂಡಗಳನ್ನ ಇಟ್ಕೊಂಡು ಇದನ್ನ ಸ್ಕ್ರೂಟ್ನಿ ಮಾಡಿ ಇದನ್ನ ಜಿಲ್ಲಾ ಪಂಚಾಯತಿ ಸಿಇಒ ಐಕ್ಯ ಸಮಿತಿಗೆ ಇಲ್ಲಿಂದ ಸ್ಕ್ರೂಟ್ನಿ ಮಾಡಿ ಕಳಿಸ್ಕೊಡುವಂತ ಸಮಿತಿ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಇರ್ತಾರೆ. ಆದ್ರೆ ಇಲ್ಲಿ ಆಗಿರುವಂತ ಭ್ರಷ್ಟಾಚಾರ ಏನು ಅಂತಂದ್ರೆ ಇದಕ್ಕೆ ನೇರವಾದ 100% ಹೊಣೆ ಏನು ಅಂದ್ರೆ ಇದರಲ್ಲಿ ತಮ್ಮ ಅಧಿಕಾರದ ದುರ್ಬಳಕೆ ಮಾನ್ಯ ಸರ್ವೇ ಸಾಹೇಬ್ರದ್ದು. ಈಗ ಆಯ್ಕೆ ಆಗಿರುವಂತ ಅನಿತಾ ಏನಿದ್ದಾರೆ ಅವರು ಗ್ರಾಮ ಪಂಚಾಯತಿ ಅಂಬ್ಲಿಕಲ್ಗೆ ಅರ್ಜಿಯೇ ಕೊಟ್ಟಿಲ್ಲ, ನೇರವಾಗಿ ಅವರು ಮುಳಬಾಗಲ್ಗೆ ಹೋಗ್ತಾರೆ, ಮುಳಬಾಗಲಲ್ಲಿ ಇವ ಆಫೀಸ್ಗೆ ಹೋಗ್ತಾರೆ, ಲಂಚ ಕೊಡ್ತಾರೆ, ಅವ್ರ ಮೂಲಕ ಅವ್ರು ಏನ್ ಮಾಡ್ತಾರೆ ತಮ್ಮ ಅರ್ಜಿಯನ್ನು ಅಲ್ಲೇ ಕೊಡ್ತಾರೆ. ಅವ್ರ ಅರ್ಜಿಯನ್ನು ಸ್ಕ್ರೂಟ್ನಿ ಮಾಡಿಲ್ಲ, ಅವ್ರಿಗೆ ಪಂಚಾಯತಿಯವರ ನೋಡೋದಿಲ್ಲ. ಜೊತೆಗೆ ಇನ್ನೊಂದು ನಿಯಮ ಇದೆ 2019, 20, 21, 22, 21, 22 ಈ 3 ವರ್ಷಗಳಲ್ಲಿ ಕನಿಷ್ಠ 2 ವರ್ಷಗಳ ಕಾಲ ಅವರು ಈ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿರಬೇಕು, ಅವರು 100 ಮ್ಯಾಂಡೇಸ್ ಅನ್ನು ಮಾಡಿರಬೇಕು, ಅವ್ರಿಗೆ ಕೂಲಿ ಹಣ ಬಿದ್ದಿರಬೇಕು ಅಂತ ಹೇಳಿ ಒಂದು ಕಾನೂನು ಇದೆ ಇದ್ರ ಒಳಗಡೆ. ಆದ್ರೆ ಅದು ಯಾವುದನ್ನು ನೋಡೋದಿಲ್ಲ. ಅನಿತಾರವರನ್ನ ನಕಲಿ ದಾಖಲೆಗಳನ್ನು ಮಾಡಿಕೊಂಡು ಇಲ್ಲಿರುವಂತ ಕಂಪ್ಯೂಟರ್ ಆಪರೇಟರ್ನ ಏನೋ ಅವ್ರಿಗೆ ಪ್ರಭಾವವನ್ನು ಬಳಸೋ ಅಥವಾ ಅವ್ರಿಗೆ ಏನ್ ದುಡ್ಡು ಕೊಟ್ಟು ಅವ್ರ ಮೇಲೆ ಏನ್ ಬಳಸೋ ಗೊತ್ತಿಲ್ಲ, ಅವ್ರ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ತುರುಕ್ತಾರೆ. ಇವ್ರು ಹೊಸ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡೋದಿಲ್ಲ, ಅದೇ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ಸೇರಿಸ್ಬಿಟ್ಟು 25 ಕೂಲಿ ಅನ್ನುವನ ನರೇಗಾ ದುಡ್ಡನ್ನ ಅವ್ರ ಖಾತೆಗೆ ಹಾಕ್ಸ್ಬಿಟ್ಟು ಅವರು ಇಲ್ಲಿ ಉದ್ಯೋಗ ಖಾತ್ರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭವಾದಂತ ಇವರು ಬೋಗಸ್ ದಾಖಲೆಗಳ ಸೃಷ್ಟಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಒಂದು ಹೇಳ್ತೀನಿ. ಇವತ್ತು ಏನ್ ಮಾಡಿದ್ದಾರೆ ಅವರು ನೇರವಾಗಿ ಮತ್ತೆ ಮಾಡಿರುವಂತ ಕೆಲಸ ಏನು ಅಂದ್ರೆ ಅವರು ಈಗ ಈ ಗ್ರಾಮ ಪಂಚಾಯತಿ ವಾಸಿ ಅಲ್ಲ ಅನ್ನೋದು ಗೊತ್ತಾಗಿದ ತಕ್ಷಣನೇ ಅವರನ್ನ ನಕಲಿ ದಾಖಲೆಗಳು ಮಾಡಿದಂತ ಯಾರು ವಿಶ್ವನಾಥ್ ಅನ್ನುವಂಥವ್ರು ತನ್ನ ನಾದನಿಗೆ ಹುದ್ದೆಯನ್ನು ಕೊಡಿಸ್ಬೇಕು. ಯಾಕೆಂದ್ರೆ ಆ ಮನುಷ್ಯ ಈಗಾಗಲೇ ಜಲಜೀವನ್ ಮಿಷನ್ ಅಂತ ಒಂದು NGO ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆರೆಗಳಲ್ಲಿ ಹೂಳೆತ್ತೋದು, ಕಟ್ಟೆಗಳಲ್ಲಿ ಹೂಳೆತ್ತಂತದ್ದು, ಹೂಳೆತ್ತಿರುವಂತದಕ್ಕೆ ಮತ್ತೆ ಡಬಲ್ ಬಿಲ್ಗಳು ಮಾಡ್ಕೊಂಡು ಈ ಕಾಯಕ ಮಿತ್ರ ಹುದ್ದೆ ನಮಗೆ ಬಂದ್ಬಿಟ್ಟಿದೆ ಅಂದ್ರೆ ಅವರು GPS ಮಾಡೋದು, ಅಟೆಂಡೆನ್ಸ್ ಕೊಡೋದೆಲ್ಲ ಅವ್ರಿಗೆ ಅಧಿಕಾರ ಅವ್ರ ಮನೆಯಲ್ಲಿರುವಂತವ್ರು ಸಿಕ್ಕಿದೆ ಅಂದ್ರೆ ಯಾವುದೋ ಯೋಜನೆಯಲ್ಲಿ ಮಾಡಿರುವಂತ ಕೆರೆ ಕೆಲಸ ನರೇಗಾ ಕೆಲಸಕ್ಕೆ ಇನ್ನೊಂದು ಇಲ್ಲಿ ಮತ್ತೆ ನರೇಗಾದಲ್ಲಿ ಗ್ರಾಮ ಪಂಚಾಯತಿಯಿಂದ ಬಿಲ್ಗಳು ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡೋಣ ಅನ್ನೋ ದುರುದ್ದೇಶ ಇಟ್ಕೊಂಡು ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಅವರ ರೇಷನ್ ಕಾರ್ಡ್ ಅನ್ನ ಬೋಗಸ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ? ವಿಶ್ವನಾಥ್ ಅವರ ರೇಷನ್ ಕಾರ್ಡ್ ಅಲ್ಲಿ 3 ಜನ ಇರೋದು, ಅವ್ರ ತಾಯಿ ಚಿನ್ನಕ್ಕ, ಅವರು ವಿಶ್ವನಾಥ್ ಮತ್ತು ಅವ್ರ ಹೆಂಡತಿ ಸುಹಾಸಿನಿ. ಅದು ಇವ್ರೇನ್ ಮಾಡಿದ್ದಾರೆ, ಇನ್ನೊಂದು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಅದನ್ನೆಲ್ಲ ಇದು ಮಾಡ್ಕೊಂಡು ಅಟ್ಯಾಚ್ ಮಾಡಿಬಿಟ್ಟು ಪ್ರಿಂಟ್ಔಟ್ ತೆಗೆದ್ಬಿಟ್ಟು ಇದ್ರಲ್ಲಿ ಅನಿತಾ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ. ಇವತ್ತು ಅವ್ರು ಹೋಗಿ ರೇಷನ್ ಕಾರ್ಡ್ ಅನ್ನ ಆಹಾರ ಇಲಾಖೆಯಲ್ಲಿ ತೆಗೆದಿದೀವಿ ಅಂದ್ರೆ ಅವರ ರೇಷನ್ ಕಾರ್ಡ್ ನಲ್ಲಿ 3 ಜನ ಇರೋದು. ಆದ್ರೆ ಇವರು ಕೊಟ್ಟಿರೋದು ದಾಖಲೆ ಕೊಟ್ಟಿರೋ ಸರ್ಕಾರಕ್ಕೇನು 4 ಜನ ಅಂತ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಇವರು ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಅದೇ ಅನಿತಾರವರು ಇತ್ತೀಚೆಗೆ ಯಾವುದು ಬೈನಪಲ್ಲಿ ಅನ್ನುವಂತ ಅವರ ಗ್ರಾಮ ಪಂಚಾಯತಿ ಏನಿದೆ, ಬೈನಪಲ್ಲಿ ಗುಡ್ಪಲ್ಲಿ ಗ್ರಾಮ ಪಂಚಾಯತಿ ಬೈನಪಲ್ಲಿನಲ್ಲಿ ಅವ್ರ ತಂದೆ ಕೋದಂಡಪ್ಪ ಅನ್ನುವಂತ ಹೆಸರಿನಲ್ಲಿ ರೇಷನ್ ಕಾರ್ಡ್ ಇದೆ. ಆ ರೇಷನ್ ಕಾರ್ಡ್ ಅಲ್ಲಿ ಇವತ್ತು ಕೂಡ ಅನಿತಾ ಅನ್ನುವಂಥವ್ರ ಹೆಸರು ಬರ್ತಾ ಇದೆ. ಅವರು 25 ಅಕ್ಟೋಬರ್ 2024 ಅಲ್ಲಿ ರೇಷನ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ದಾಖಲೆಗಳು ಕೊಡ್ತಾ ಇದಾವೆ. ಅವರು ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ತಾತಿಗಟ್ಟದವರಾದ್ರೆ ಅವ್ರ ರೇಷನ್ ಕಾರ್ಡ್ ಇಲ್ಲಿದ್ರೆ ಅವ್ರದ್ದು ಅಲ್ಲೊಂದು ರೇಷನ್ ಕಾರ್ಡ್ ಇಲ್ಲೊಂದು ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಆಗ್ತದೇನಪ್ಪ? ಮೊನ್ನೆ KH ಮುನಿಯಪ್ಪ ಹೇಳ್ತಾ ಇದಾರೆ, ಸಿದ್ದರಾಮಯ್ಯ ನಿನ್ನೆಯಿಂದ ಹೇಳ್ತಾ ಇದಾರೆ ಬೋಗಸ್ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ, ಡಬಲ್ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಾನೂನು ಇಟ್ಟಿರುವಾಗ ಇವ್ರ ರೇಷನ್ ಕಾರ್ಡ್ 2 ಕಡೆ ಇರ್ಲಿಕ್ಕೆ ಹೆಂಗಾಗ್ತದೆ? ಇದನ್ನ ಮಾಡಿದಂತವ್ರು ಯಾರು? ಇದಕ್ಕೆ ಯಾರು ಪ್ಲಾನ್ ಕೊಟ್ರು? ಸರ್ವೇಶ್ ಅವ್ರು ಕೊಟ್ರ ಈ ಪ್ಲಾನ್ಗಳೆಲ್ಲ ನಿಮಗೆ? ಅಥವಾ ಸರ್ವೇಶ್ ಅವ್ರಿಗೆ ಇದು ಗೊತ್ತಿರ್ಲಿಲ್ವಾ? ಇವರೇ ತಾನೇ ಸ್ಕ್ರೂಟ್ನಿ ಮಾಡ್ಬೇಕಾದಂತ ಅಧಿಕಾರಿ. ನಂತರ ಮಾಡಿರುವಂತದ್ದು ಏನು ಅಂತಂದ್ರೆ ಇವ್ರಿಷ್ಟೆಲ್ಲ ಇದೆಲ್ಲ ಸಿಕ್ಕಾಕೊಂಡು ನಾವು ಇದ್ರ ಹಿಂದೆ ಬೀಳ್ತೀವಿ, ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ, ಇದನ್ನೆಲ್ಲ ತಗೊಂಡು ಬಂದಿದ ತಕ್ಷಣ ಅವ್ರು ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಅಂತ ತಿದ್ದುಪಡಿ ಮಾಡ್ತಾರೆ. ಏನನ್ನ ಆಧಾರ್ ಕಾರ್ಡ್ ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಅಡ್ರೆಸ್ ಚೇಂಜ್ ಮಾಡ್ಕೊಡ್ತಾರೆ. ಆಧಾರ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡೋ ದಿನಾಂಕ ಏನಂದ್ರೆ 15/11/2024 ಅಂದ್ರೆ ಯಾವಾಗ? ಇವತ್ತು ಎಷ್ಟು ತಾರೀಕು? 21. ಅವ್ರು ಮಾಡಿರೋದು ಆಧಾರ್ ಕಾರ್ಡ್ ತಿದ್ದುಪಡಿ ಯಾವಾಗ?
6 ದಿನಗಳ ಹಿಂದ್ಗಡೆ ಆಧಾರ್ ಕಾರ್ಡ್ ತಿದ್ದುಪಡಿ 20/10 ಅಂದ್ರೆ ಏನು, ಕಳೆದ 15 ದಿನಗಳ ಹಿಂದ್ಗಡೆ ಆಧಾರ್ ತಿದ್ದುಪಡಿ ಮಾಡ್ತಾನೆ. ಆದ್ರೆ ಇವ್ರ ಹಿಂದುಗಡೆ ಅಡ್ರೆಸ್ ಯಾವ್ದು ಅನ್ನೋದು ಇವತ್ತು ಅವರೇ ಸಾಬೀತು ಮಾಡ್ಕೊಂಡಿದ್ದಾರೆ. ಇನ್ನು ಎರಡನೇದು, ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರು ಇವರು ಉದ್ಯೋಗ ಖಾತ್ರಿ ಯೋಜನೆ ಮಾಡಿದಾರೆ ಅಂದ್ರೆ ಖಂಡಿತವಾಗ್ಲೂ ಮಾಡಿಲ್ಲ. ಬದಲಿಗೆ ಇಲ್ಲಿ ಬೋಗಸ್ ಉದ್ಯೋಗ ಚೀಟಿಯನ್ನು ಮಾಡಿಕೊಂಡು 25 ದಿನದ ಬಿಲ್ ಅನ್ನು ತಗೊಂಡು ಇವತ್ತು ಸರ್ಕಾರಕ್ಕೆ ವಂಚನೆಯನ್ನು ಮಾಡಿದ್ದಾರೆ. ಇದೆಲ್ಲವೂ ಗೊತ್ತಿದ್ದಂತ ಇವರವರು ಸರ್ವೇಶ್ ಅವರು ಅವರಿಂದ ದುಡ್ಡು ತಗೊಂಡು ಲಂಚ ತಗೊಂಡು ಇವರನ್ನೇ ಏನು ಈ ಗ್ರಾಮ ಪಂಚಾಯತಿಯಿಂದ ಹೋಗಿದ್ದಂತ 3 ಜನ ಅರ್ಜಿಗಳನ್ನ ನಯವಾಗಿ ತಿರಸ್ಕೃತ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ರಿಸರ್ವೇಶನ್ ಇದೆ. SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಯಾರಿಗಾದ್ರೂ ಕೂಡ ಅರ್ಹ ಫಲಾನುಭವಿಗಳಿದ್ರೆ ಈ ಹುದ್ದೆಗೆ ಆಯ್ಕೆ ಮಾಡ್ಕೋಬಹುದು ಅಂತ. ವಿಧವೆಯರಿಗೆ ಮೊದಲ ಆದ್ಯತೆ ಇರ್ತದೆ. ಒಂಟಿ ವುಮೆನ್ ಅಂದ್ರೆ ಸಿಂಗಲ್ ವುಮೆನ್ ಯಾರು ಇರ್ತಾರೆ ಅಂತ ಅವ್ರಿಗೆ ಹುದ್ದೆ ಕೊಡ್ಬೇಕು ಅಂತ ಇದಿದೆ. ಯಾವ ಮಾನದಂಡನೂ ಇಲ್ಲ. ಮೊನ್ನೆ ಸರ್ವೇಶ್ ಸಿಇಒ ಯಾರು ನಮ್ಮ ಯುವ ಸರ್ವೇಶ್ ಅವರ ರಾಜ್ಯಭಾರ ಹೆಂಗ್ ನಡೀತಾ ಇದೆ ಇಲ್ಲಿ ಅಂತಂದ್ರೆ ಇವ್ರಿಗೆ ಯಾವ ಮಾನದಂಡನೂ ಕೂಡ ಇಲ್ಲ. ಇವ್ರಿಗೆ ಹಣ ಒಂದೇ ಮಾನದಂಡ. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯ ಯಾವ ಮಾನದಂಡಗಳು, ಯಾವ ನೀತಿ ನಿಯಮಗಳು ಕೂಡ ಇಲ್ಲಿ ತುಂಬಾ ಗಾಳಿಗೆ ತೂರಿರುವಂತದ್ದು, ಲಂಚಾವತಾರ ಮಾಡಿರೋದು, ಭ್ರಷ್ಟಾಚಾರ ಮಾಡಿರುವಂತದ್ದು ಬಾರಿ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಇವತ್ತು ಯುವ ಸಾಹೇಬರು ಸಿಕ್ಕಾಕೊಂಡಿದ್ದಾರೆ. ಜೊತೆಗೆ ಇದೆಲ್ಲ ಆದ ನಂತರದಲ್ಲಿ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ರಮೇಶ್ ಅವರು ಮತ್ತೆ ಕೆಲವರುಗಳು ಇಲ್ಲಿ ಬೇರೆ ಬೇರೆಯವರೆಲ್ಲ ಪ್ರಭಾವವನ್ನು ಬಳಸಿ ನಕಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಕೆಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಇವತ್ತು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ದುಡ್ಡು ತಗೊಂಡಿರೋಂಥದ್ದು ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ಬೇಕು, ಪಂಚಾಯತಿಯಲ್ಲಿ ಈ ತರದ್ದೊಂದು ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಜನರಿಗೆ ತಿಳಿಸಬೇಕು. ಬದಲಿಗೆ ಇವ್ರು ಏನ್ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿರುವಂತ ಭ್ರಷ್ಟಾಚಾರಕ್ಕೆ ತಾಳ ಹೊಡೆದಿದ್ದಾರೆ. ಇವರು ತಗೊಂಡಿದ್ದಾರೆ. ಇವರು ಕೂಡ ನೇರವಾಗಿ ಭಾಗಿಯಾಗಿರೋದ್ರಿಂದ ಯಾರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಈ ತರದ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತವರ ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನವನ್ನ ಈ ಕೂಡಲೇ ಅನರ್ಹಗೊಳಿಸಬೇಕು, ರದ್ದು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ನೇರವಾಗಿ ಇವತ್ತು ಆಗ್ರಹವನ್ನು ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದೀವಿ. ಜೊತೆಗೆ ಯಾರು ನಕಲಿ ದಾಖಲೆಗೆ ನಾನು ಸೃಷ್ಟಿ ಮಾಡಿದ್ದಾರೆ, ಈ ಅನಿತಾ ಅನ್ನುವಂಥವ್ರು, ಇವರಿಗೆ ಕುಮ್ಮಕ್ಕು ಕೊಟ್ಟಿರುವಂತ ವಿಶ್ವನಾಥ್ ಅನ್ನುವಂಥವ್ರು, ಮತ್ತೆ ಇವ್ರದೇ ಮನೆಯ ಸದಸ್ಯರಾಗಿರುವಂತ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಪ್ರಮೀಲಾ ರವಿ ಅವರಿದ್ದಾರೆ. ಇವ್ರಗಳ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪ್ರತಿಭಟನೆ ಮೂಲಕ ನಾವು ಇವತ್ತು ಆಗ್ರಹ ಮಾಡ್ತೀವಿ. ಇವರು ಚೀಟ್ ಮಾಡಿರುವಂತದ್ದು ಸರ್ಕಾರವನ್ನ, ಗವರ್ನಮೆಂಟ್ ಅನ್ನು ಇವರು ಚೀಟ್ ಮಾಡಿರುವಂತದ್ದು, ಸರ್ಕಾರವನ್ನು ಯಾಮಾರಿಸಿದ್ದಾರೆ ಇವತ್ತು. ಇದಕ್ಕೆಲ್ಲ ನೇರವಾದಂತ ಹೊಣೆ ಏನು ಅಂದ್ರೆ, ಇದೆಲ್ಲವೂ ಗೊತ್ತಿದ್ರು ಕೂಡ ಇದರಲ್ಲಿ ದುಡ್ಡು ತಗೊಂಡು ಯಾರಿಗೂ ಗೊತ್ತಿಲ್ಲದಂಗೆ ನಾನು ಮುಗಿಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಯುವ ಸರ್ವೇಶ್ ಅವರ ಲಂಚಾವತಾರ ಇವತ್ತು ಇಲ್ಲಿ ತಾಂಡವವಾಡ್ತಾ ಇದೆ. ಇದರ ಜೊತೆಗೆ ನಮ್ಮ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಏನಾಗಿದೆ ಇವತ್ತು ಸ್ಥಿತಿ ಅಂತಂದ್ರೆ, ಯಾವತ್ತು ಈ ಪ್ರಕರಣ ಹೊರಗಡೆ ಬರ್ತದೆ ಅದು ವಿರುದ್ಧವಾಗಿ ನಾವೆಲ್ಲ ತನಿಖೆ ಮಾಡ್ತೀವಿ. ಇಲ್ಲಿದ್ದಂತ ಹುಡುಗ ನಮ್ಮ ವಿಜಯ್ ಅವರು ಈ ದಾಖಲೆಗಳನ್ನ ತಗೊಂಡು PDO ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕೊಟ್ಟಿದ ತಕ್ಷಣ PDO ಏನ್ ಹೇಳ್ತಾರೆ, ನಾನು ಇತ್ತೀಚೆಗೆ ಪ್ರಭಾರಿಯಾಗಿ ಬಂದಿದ್ದೀನಿ 3 ತಿಂಗಳಿಂದ, ನನಗೆ ಇದ್ಯಾವುದು ಗೊತ್ತಿಲ್ಲ, ಹಿಂದಿನ PDO ಮಾಡಿರೋದು ಅಂತ ಹೇಳ್ಬಿಟ್ಟು ಇವ್ರು ಕೈ ತೊಳ್ಕೋಬೇಕು ಅಂತ ಇವ್ರು ಹೋಗಿ ಗ್ರಾಮದಲ್ಲಿ ಮಾರ್ಜರ್ ಮಾಡ್ತಾರೆ. ಮಾರ್ಜರ್ ಮಾಡಿದಾಗ ಆ ಅನಿತಾ ಅನ್ನುವಂತ ಮೇಡಮ್ ತಾದ್ಗಟ್ಟದವ್ರಲ್ಲ ಅಂತ ಹೇಳ್ಬಿಟ್ಟು ತಾದ್ಗಟ್ಟದ ಗ್ರಾಮಸ್ಥರು ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಇವ್ರು ನಕಲಿ ದಾಖಲೆ ಕೊಟ್ಟಿದ್ದಾರೆ, ಇವ್ರನ್ನ ಕಾಯಕ ಮಿತ್ರ ಹುದ್ದೆಯಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆಗಿದ ತಕ್ಷಣ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಕೆಲ ಸದಸ್ಯರು ಯಾರೆಲ್ಲ ಇದ್ರಲ್ಲಿ ದುಡ್ಡು ತಗೊಂಡು ತಿಂದಿದ್ದಾರೆ ಅಂತವ್ರಿಗೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಈ PDO ಏನಿದ್ದಾರೆ ಈಗಿನ PDO, ಆ PDO ಅವರನ್ನ ಈ ಪಂಚಾಯತಿಯಿಂದನೇ ತೆಗೆದಾಕ್ಬೇಕು ಅಂತ ಹೇಳ್ಬಿಟ್ಟು PDO ವಿರುದ್ಧವಾಗಿ ಇವರು ಸಮರ ಸಾರಿದ್ದಾರೆ. ಇವತ್ತು ಅವರ ಮೇಲೆ ಮಹಿಳಾ ಆಯೋಗಕ್ಕೆ ಕಾನೂನು ಕೊಡೋದು, ಅವ್ರು ಒಂದು ದಿನಾನು ಕೂಡ ಬಂದು ಪಂಚಾಯತಿಯಲ್ಲಿ ಕೆಲಸ ಮಾಡೋದೇ ರೀತಿಯಲ್ಲಿ ಅವರಿಗೆ ಕಿರುಕುಳ ಕೊಟ್ಟು, ಅವ್ರಿಗೆ ಯಾವಾಗ ಸಾರ್ವಜನಿಕರು ಬಂದು ಪಂಚಾಯತಿಗೆ ಫೋನ್ ಮಾಡಿದ್ರು ಕೂಡ ನಾನು ಮಹಿಳಾ ಆಯೋಗ ದೂರು ಕೊಟ್ಟಿದ್ದು, ನಾನು ಅಲ್ಲಿ ಹೋಗಿದ್ದೀನಿ, ನಾನು ಯು ಆಫೀಸ್ಗೆ ಹೋಗಿ, ನಾನು CO ಆಫೀಸ್ಗೆ ಹೋಗಿದ್ದೀನಿ ಅಂತ ಅವರು ದೂರುಗಳು ಸುತ್ತ ಅವರು ಪ್ರತ್ಯುತ್ತರ ಕೊಟ್ಕೊಳ್ಳೋದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಇದರ ಜೊತೆಗೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಈ ಸ್ವತ್ತುಗಳು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ. ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರೇ ನೇರವಾಗಿ ಇವತ್ತು ಈ ಸ್ವತ್ತುಗಳು ಮಾಡುವಂತ ದಂಧೆಯಲ್ಲಿ ಇಳಿದ್ಬಿಟ್ಟಿದ್ದಾರೆ. ನೇರವಾಗಿ ಯಾರೋ ಸಾರ್ವಜನಿಕರು ಬಂದು ನಾವು PDO ಅಥವಾ ಅಧಿಕಾರಿಗಳಿಗೆ ನಮಗೆ ಈ ಸ್ವತ್ತು ಮಾಡ್ಕೊಡಿ ಅಂತ ಮಾಡ್ಕೊಡ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಇವತ್ತು ಮನೆ ಲೋನ್ ಮಾಡ್ಕೋಬೇಕು, ಹೋಮ್ ಲೋನ್ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಸ್ವತ್ತು ಬೇಕಾಗಿದೆ. ಅವ್ರು ಬಂದ್ರೆ ಇವತ್ತು ನಿಮ್ಮ ಮೂಲ ದಾಖಲೆ ಕೊಡಿ ಅಂತ ಹೇಳ್ತಾರೆ. ನೀವೇನಾದ್ರೂ ದುಡ್ಡು ಕೊಟ್ಬಿಟ್ರೆ ನಿಮ್ಗೆ ಯಾವ ಮೂಲ ದಾಖಲೆ ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಬೇಕಾಗಿಲ್ಲ. ಇವ್ರು ಒಂದೇ ಮಾನದಂಡ ಏನು ಅಂದ್ರೆ ಮೂಲ ದಾಖಲೆ ಕೊಡಬೇಕು, ಇಲ್ಲ ಅಂದ್ರೆ ದುಡ್ಡು ಕೊಡಬೇಕು. ನೀವು ಮೂಲ ದಾಖಲೆ ಕೊಟ್ಟರು ಕೂಡ ದುಡ್ಡು ಕೊಟ್ರೆ ಇಲ್ಲಿ ನಿಮಗೆ ಈ ಸ್ವತ್ತು ಮಾಡ್ಕೊಡ್ತಾರೆ. ಹಂಗಂತೇಳಿ ಇವತ್ತು ಇವರು ಅನಾಧಿಕೃತವಾದಂತ ಬೋರ್ಡ್ ಅನ್ನು ಹಾಕೊಂಡು ಸಾರ್ವಜನಿಕರಿಂದ ಇವತ್ತು ಹಗಲು ದರೋಡೆ ಮಾಡ್ತಾ ಇದ್ರು, ಲೂಟಿ ಮಾಡ್ತಾ ಇದ್ರೆ. ನಮಗ್ ಗೊತ್ತಿದೆ, ಇವತ್ತು ಹಳ್ಳಿಗಳಲ್ಲಿ ಕೂಲಿ ನಾಲಿ ಮಾಡುವಂತ ಜನರು ಸರ್, ಕೂಲಿ ನಾಲಿ ಮಾಡ್ತಾರೆ. ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಕೂಲಿ ಮಾಡುವಂತವ್ರು 5,000 10,000 ರೂಪಾಯಿ ಈ ಸ್ವತ್ತು ದುಡ್ಡು ಕೊಡ್ಬೇಕಂತ ಕಣ್ಣೀರು ಸುರಿಸ್ತಾ ಇದ್ರೆ. ಇವತ್ತು ಇಂಥ ಅಧಿಕಾರಿಗಳಿಗೆ ಇವತ್ತು ಏನಾದ್ರು ಕೂಡ ಮಾನ ಮರ್ಯಾದೆ ನಾಚಿಕೆಗಳಿಲ್ಲ. ಇವತ್ತು ನೇರವಾಗಿ ಇವ್ರು ಮಾಡೋದೇನು ಅಂದ್ರೆ,
ಗ್ರಾಮ ಪಂಚಾಯತಿ ಸದಸ್ಯರುಗಳ ಮೂಲಕ ಬರೋದು ರೆಕಮೆಂಡೇಶನ್ ಏನಂತ 2,000 ಕಡಿಮೆ ಮಾಡ್ಕೊಳ್ಳಿ, 3,000 ಕಡಿಮೆ ಮಾಡ್ಕೊಳ್ಳಿ ಅಂತ. ಅವ್ರು ಹೇಳೋದೇನೋ ಇಲ್ಲ, ಅವ್ರು ಹೇಳ್ತಾ ಇಲ್ಲ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಅವರು ಸೇರ್ಕೊಂಡು ಇವತ್ತು ಜನರನ್ನ ಲೂಟಿ ಮಾಡೋ ಕೆಲಸ ಮಾಡ್ತಾ ಇದಾರೆ ಸರ್. ನಮ್ಮ ಅಂಬ್ಲಿಕಲ್ ಗ್ರಾಮ ಪಂಚಾಯತಿನಲ್ಲಿ ಒಂದು ಗ್ರಾಮ ಸಭೆ, ವಾರ್ಡ್ ಸಭೆ ನಡೆದು ಕಳೆದ 3 ವರ್ಷಗಳಾಗಿದ್ದಾವೆ ಸರ್. ಒಂದು ಗ್ರಾಮ ಸಭೆ ನಡೆದಿಲ್ಲ, ವಾರ್ಡ್ ಸಭೆ ನಡೆದಿಲ್ಲ ಸರ್. 15 ಫೈನಾನ್ಸ್ 14 ಫೈನಾನ್ಸ್ ಎಲ್ಲ ಬಂದಿರೋದು ಇವ್ರ ಅಧಿಕಾರಿಗಳು, ಪಂಚಾಯತಿ ಚೇರ್ಮನ್ ಇವ್ರು ಸೇರ್ಕೊಳ್ಳೋದು, ಇವರೇ ಬಿಲ್ಗಳು ಮಾಡ್ಕೊಂಡು ತಿನ್ನೋಂಥದ್ದು ಬಿಟ್ರೆ ಯಾವ ಜನರಿಗೆ ಉಪಯೋಗ ಆಗಂತ ಕೆಲಸನೂ ಕೂಡ ಒಂದು ಕೂಡ ಮಾಡಿಲ್ಲ ಸರ್ ಇವ್ರುಗಳು. ಜೊತೆಗೆ ಇವ್ರು ಏನ್ ಮಾಡ್ತಾ ಇದಾರೆ, ಹಬ್ಬಗಳು ಬಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬಿಲ್ ಮಾಡ್ಕೊಡ್ಬೇಕಂತೆ ಅಧಿಕಾರಿಗಳು. ಏನ್ ಹಬ್ಬ ಖರ್ಚಿಗೆ, ದೀಪಾವಳಿ ಇನ್ನೊಂದಕ್ಕೆ ಖರ್ಚುಗಳು ಮಾಡ್ಕೊಡ್ಬೇಕು, ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡ್ಕೊಡ್ಬೇಕು. ಜಲಜೀವನ್ ಮಿಷನ್ ನಲ್ಲಿ ಕೆರೆ ಲೂಳೆತ್ತಿರ್ತಾರೆ, ಅದನ್ನ ನರೇಗಾದಲ್ಲಿ ತಂದು ಬಿಲ್ ಮಾಡ್ಕೊಂಡು ತಿಂತಾರೆ. ಹಾಕಿರೋ ರೋಡ್ಗೆ ಇನ್ನೊಂದು ಮಾಡ್ಕೊಂಡು ತಿಂತಾರೆ. ಜಾಬ್ ಕಾರ್ಡ್ಗಳಿಲ್ಲ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ, ಅಂಬ್ಲಿಕಲ್ನ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಚರಂಡಿಗಳು ತೊಳೆದಿಲ್ಲ. ಊರುಗಳಲ್ಲಿ ಹೋಗಿ ನೋಡಿ, ಜನರು ಇವತ್ತು ಮಲೇರಿಯಾ, ಡೆಂಗ್ಯೂ ಇಂಥವುಗಳು ಬಂದು ಇವತ್ತು ಜನ ಕೂಡ ಇವತ್ತು ಸಾಯುವಂತ ಪರಿಸ್ಥಿತಿ ನರಳಾಡ್ತಾ ಇದ್ರೆ, ಆಸ್ಪತ್ರೆಗಳು ಹೋಗ್ತಾ ಇದ್ರೆ. ಆದ್ರೆ ಈ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು ಯಾರು ಕೂಡ ಇದು ಮಾಡ್ತಾ ಇಲ್ಲ. ಬೀದಿ ಲೈಟ್ಗಳಿಲ್ಲ ನಮ್ಮ ಗ್ರಾಮ ಪಂಚಾಯತಿನಲ್ಲಿ. ನಮ್ಮ ಪಂಚಾಯತಿನಲ್ಲಿ ಸಿಸಿ ರೋಡ್ಗಳಿಲ್ಲ. ಇವತ್ತು ನೋಡಿ, ಪಂಚಾಯತಿಗೆ ಬರ್ತಾರೆ, ಇಲ್ಲಿಂದ ಅಲ್ಲಿ ಮುಂದೆ ಒಂದು ಕಾಲೋನಿ ಇದೆ, ನಿಮ್ಗೆ ಗೊತ್ತಿದೆ. ಎಲ್ಲ ಕೂಡ ನಮ್ಮ ಪರಿಶಿಷ್ಟ ಜನಾಂಗದ ನಾವೆಲ್ಲ ನಮ್ಮ ಸಮುದಾಯ ವಾಸಿಸ್ತದೆ. ಅವರ ಬೀದಿನಲ್ಲಿ ಇವತ್ತು ಒಂದು ರೋಡ್ ಹಾಕ್ಲಿಕ್ಕೆ ಪಂಚಾಯತಿ ಪಕ್ಕದಲ್ಲಿರುವಂತ ಒಂದು ಸಿಸಿ ರೋಡ್ ಇವತ್ತಿಲ್ಲ ಅಂದ್ರೆ ಇವ್ರು ಏನ್ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನೋದು ನಾವು ಇವತ್ತು ಪ್ರಶ್ನೆಯನ್ನ ಎತ್ತಬೇಕಾಗ್ತದೆ. ಜೊತೆಗೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಪತ್ರವನ್ನ ಯಾರು ನಮಗೆ PDO ಕೊಟ್ಟಿದ್ದಾರೆ. ಏನಂತ, ನಾವು ತೀರ್ಮಾನ ಮಾಡೋ ತನಕ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪ್ರೆಸಿಡೆಂಟ್ ನೀನ್ ಯಾವ ಗ್ರಾಮ ಸಭೆ ಮಾಡಬಾರ್ದು ಅಂತ. ಮಾನ್ಯ ಅಭಿವೃದ್ಧಿ ಏನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಅಣ್ಣ ಅವರೇ, ನಿಮ್ ಕೇಳ್ತೀವಿ, ನೀವು ಹೆಂಗೆ ಪ್ರೆಸಿಡೆಂಟ್ ಆಗಿದ್ರೆ ನಮ್ಗೆ ಗೊತ್ತಿದೆ, ಎಷ್ಟು ದುಡ್ಡು ಕೊಟ್ಟು ದುಡ್ಡು ಸುರಿದು ನೀವು ಆಗಿದ್ರೆ ನಮ್ಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ನೀವು ಪಂಚಾಯತಿ ಚೇರ್ಮನ್ ಆಗಿರುವಂತದ್ದು ಪಂಚಾಯತಿನ ಅಭಿವೃದ್ಧಿ ಮಾಡ್ಲಿಕ್ಕ ಅಥವಾ ಪಂಚಾಯತಿ ಅಭಿವೃದ್ಧಿ ನಿಲ್ಲಿಸ್ಲಿಕ್ಕ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ, ಗ್ರಾಮ ಸಭೆ ನಡೆದ್ರೆ, ವಾರ್ಡ್ ಸಭೆ ನಡೆದ್ರೆ ಇವ್ರು ಹೆಂಗೆ ಕ್ರಿಯಾ ಯೋಜನೆ ತಯಾರು ಮಾಡ್ತಾರೆ? ಗ್ರಾಮಕ್ಕೆ ಅಗತ್ಯಗಳೇನಿದಾವೆ, ಯಾರಿಗ್ ಮನೆ ಕೊಡಬೇಕು, ಯಾವ ರೋಡಲ್ಲಿ ಚರಂಡಿ ಹಾಕ್ಬೇಕು, ಎಲ್ಲಿ ದೀಪ ಹಾಕ್ಬೇಕು ಅಂತೇಳಿ ತೀರ್ಮಾನ ಮಾಡ್ಬೇಕಾದ್ರೆ ಗ್ರಾಮ ಸಭೆಯಲ್ಲಿ ಇವ್ರು 3 ವರ್ಷಗಳಿಂದ ಗ್ರಾಮ ಸಭೆನ ಮಾಡಿಲ್ಲ ಅಂದ್ರೆ ಇನ್ನೇನು ಅಭಿವೃದ್ಧಿ ಮಾಡ್ಲಿಕ್ಕೆ ಇವರಿಂದ ಆಗ್ತದೆ? ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಏನ್ ಮಾಡ್ಬೇಕು, ನಾನು ಪಂಚಾಯತಿಗೆ ಇನ್ನೂ ನಿಧಿ ಕೊಡಿ ಅಂತ ಹೇಳ್ಬಿಟ್ಟು MLA ಹತ್ರ, ಮಿನಿಸ್ಟರ್ ಹತ್ರನ ಹೋಗಿ ಅಥವಾ ಹತ್ರನ ಹೋಗಿ ಗಲಾಟೆ ಮಾಡಿ ಜಗಳ ಮಾಡಿ ನಮ್ಮ ಪಂಚಾಯತಿಗೆ ಇನ್ನೂ ಅನುದಾನ ತಗೊಬಂದು ಅಭಿವೃದ್ಧಿ ಮಾಡ್ಬೇಕು. ಅದು ಬದಲಿಗೆ ಇವ್ರು ಮಾಡ್ತಾ ಇರೋದೇನು ಅಂದ್ರೆ, ಈ ಸೊತ್ತುಗಳಲ್ಲಿ ಲಂಚ ಹೊಡೆಯೋದು, ಯಾವುದೋ ಕಾಯಕ ಮಿತ್ರದಲ್ಲಿ ಲಂಚ ಹೊಡೆಯೋದು, PDO ಎತ್ತಂಗಡಿ ಮಾಡಿಸ್ಬಿಡ್ಬೇಕು ಅನ್ನೋದು, ಮತ್ತೆ ಗ್ರಾಮ ಸಭೆಗಳು ನಡೆಸಬಾರ್ದು ಅನ್ನುವಂಥದ್ದು. ಅಥವಾ ಇವತ್ತು ನಮ್ಮ ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಸರ್, ಪೂಜಾರಹಳ್ಳಿ ಅಂತ ಒಂದು ಹಳ್ಳಿ ಇದೆ ನಮ್ಮ ಇಲ್ಲಿ ಪಕ್ಕದಲ್ಲಿ ಸರ್. ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರೇ ನಾವು ಇರೋದು ಆ ಗ್ರಾಮದಲ್ಲಿ ಸರ್. 9 ಎಕರೆ 3 ಗುಂಟೆ ಗ್ರಾಮಠಾಣ ಜಮೀನಿದೆ. ಆ 9 ಎಕರೆ 3 ಗುಂಟೆ ಗ್ರಾಮಠಾಣ ಜಮೀನನ್ನ ಸರ್ವೆ ಮಾಡಿಸಿ ಬಡವರಿಗೆ ನಿವೇಶನ ಕೊಡಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ ಅವರು ಮಾಡ್ತಾ ಇಲ್ಲ, ಸರ್ವೆ ಮಾಡ್ತಾ ಇಲ್ಲ. ಬದಲಿಗೆ ಯಾರೋ 3-4 ಕುಟುಂಬಗಳು ಅಷ್ಟು ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಊರಿನ ಮಧ್ಯದಲ್ಲಿ ಕೃಷಿ ಹೊಂಡ ಹೊಡೆದಿದ್ದಾರೆ ಸರ್. ಆ ಕೃಷಿ ಹೊಂಡ ಹೊಡೆದಿರೋದು, ಊರಿನ ಮಧ್ಯದಲ್ಲಿ ಕೃಷಿ ಹೊಂಡ ಹೊಡೆದ್ರಿಂದ ಅಲ್ಲಿನ ಎಲ್ಲ ಮನೆಗಳು ಕೂಡ ಇವತ್ತು ಮಳೆಗಾಲದಲ್ಲಿ ಜೋಕಿಡಿಯುವಂತದ ಮಳೆಗಳೆಲ್ಲ ನಾಶ ಆಗುವಂತ ಪರಿಸ್ಥಿತಿ ಆಗ್ತಾ ಇದೆ. ಯಾರಾದ್ರೂ ಊರಿನ ಗ್ರಾಮ ಮಧ್ಯದಲ್ಲಿ ಗ್ರಾಮಠಾಣ ಜಮೀನಲ್ಲಿ ಕೃಷಿ ಹೊಂಡ ಹೊಡಿಲಿಕ್ಕೆ ಅನುಮತಿ ಕೊಡ್ತಾರ? ಇವತ್ತು ಈ ತರದಲ್ಲಿ ಆಗ್ತಾ ಇದೆ ನಮ್ಮೂರುಗಳಲ್ಲಿ. ಇವತ್ತು ಏನು ಮನೆಗೆ ನಲ್ಲಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರಸ್ತೆಗಳನ್ನ ಅಗದಾಕಿದ್ರೆ, ಎಲ್ಲ ಗ್ರಾಮಗಳಲ್ಲಿ ರಸ್ತೆಗಳು ಇದ್ದಂತ ಸಿಮೆಂಟ್ ರಸ್ತೆಗಳು ಇವತ್ತು ಜನಜೀವನ ಅಸ್ತವ್ಯಸ್ತ ಆಗಿದೆ. ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಹಳ್ಳಿಗಳ ರಸ್ತೆಗಳಲ್ಲಿ. ಅಂತ ಕಡೆ ಪೈಪ್ ಲೈನ್ ಹಾಕಿ ಅರ್ಧಂಬರ್ಧದಲ್ಲಿ ಬಿಟ್ಟಿದ್ದಾರೆ. ಓವರ್ ಟ್ಯಾಂಕ್ ಕಟ್ಲಿಕ್ಕೆ ಇವತ್ತು ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನಕಲಿ ಬಿಲ್ಲುಗಳು, ನಕಲಿ ಬೋಗಸ್ಗಳು ಮಾಡ್ಕೊಂಡು ಇವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಇಡೀ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಮುಳುಗಿದೆ. ಇದಕ್ಕೆ ನೇರವಾದಂತ ಹೊಣೆ ಯಾರು ಅಂತಂದ್ರೆ ಸರ್ವೇಶ್ ಅವರು, ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿಂತ ರಮೇಶ್ ಅವರು, ಮತ್ತೆ ಇವರಿಗೆ ಪೂರಕವಾಗಿರುವಂತಹ ಕೆಲವು ಸದಸ್ಯರುಗಳು. ಮತ್ತೆ ಇದೆಲ್ಲದರ ಕಾರಣದಿಂದ ನಾನು ಏನು ಮಾಡಕ್ಕಾಗಲ್ಲ, ಕಾನೂನು ಇದ್ರೆ ನಾನು ಮಾಡ್ತೀನಿಲ್ಲ, ನಾನು ಪಂಚಾಯತಿಗೆ ಬರಕ್ ಆಗಲ್ಲ ಅಂತ ಹೇಳ್ತಾರಂತ PDO ಅವರು ಇದಕ್ಕೆ ನೇರವಾದಂತ ಕಾರಣ ಆಗ್ತಾರೆ. ಆದ್ರಿಂದ ಈ ಎಲ್ಲರ ವಿರುದ್ಧವಾಗಿ ಇವತ್ತು ನಾವು ಸಾರ್ವಜನಿಕರು ಒಂದು ಎಚ್ಚರಿಕೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಇವತ್ತು ನಾವು ಮಾಡ್ತಾ ಇದೀವಿ. ಈ ಎಲ್ಲ ಅಂಶಗಳನ್ನ ತೆಗೆದುಕೊಂಡು ಸಮಗ್ರ ತನಿಖೆ ಮಾಡಿ ಭ್ರಷ್ಟರ ವಿರುದ್ಧವಾಗಿ ಕಾನೂನು ರೀತಿ ಕ್ರಮ ಆಗಬೇಕು. ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಮತ್ತೆ ಕೂಡ ಪ್ರಾರಂಭ ಆಗಬೇಕು. ಎಲ್ಲ ಬಡವರಿಗೆ ನಿವೇಶನ ಕೊಡಬೇಕು. ಎಲ್ಲ ಗ್ರಾಮಠಾಣಗಳು ಸರ್ವೆ ಆಗ್ಬೇಕು. ಈ ಸೊತ್ತುಗಳಿಗೆ ಲಂಚ ತಗೊಳ್ಳಂತದ್ದು ನಿಲ್ಲಬೇಕು. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಪಂಚಾಯಿತಿ ಮುಂದೆ ಏನು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನೀವೇನಾದ್ರೂ ಕೂಡ ಈ ಕೂಡಲೇ ಕಾಯಕ ಮಿತ್ರ ಹುದ್ದೆಯಲ್ಲಿ ಸಮಗ್ರ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಆಗ್ಲಿಲ್ಲ ಅಂತಂದ್ರೆ
ನಾವು ನಾಳೆ ಬೆಳಿಗ್ಗೆನೆ ಲೋಕಾಯುಕ್ತದಲ್ಲಿ ನಿಮ್ಮ ವಿರುದ್ಧವಾಗಿ ದೂರನ್ನ ದಾಖಲಿಸ್ಲಿಕ್ಕೆ ಕಾನೂನು ರೀತಿಯಂತ ಹೋರಾಟವನ್ನ ಮಾಡ್ಲಿಕ್ಕೆ, ಈ ಹೋರಾಟವನ್ನ ನಾವು ಬೇಕಾದ್ರೆ ಬೆಂಗಳೂರಿನ ತನಕ ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ನಾವೆಲ್ಲರೂ ಕೂಡ ಪಂಚಾಯತ್ ಯುವಕರು ಮತ್ತು ಈ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕು ಅಂತ ಸಾರ್ವಜನಿಕ ಕಾಳಜಿ ಇರುವಂತ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಿ ಬಯಸ್ತಾ ಇದೀವಿ. ಆ ನಿಟ್ಟಿನಲ್ಲಿ ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿರ್ತದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು.